ಹಾಯ್ ಹೌದು ಅಸ್ಸಲಾಮ್ ಅಲೈಕುಮ್, ವೆಲ್ಕಮ್ ಬ್ಯಾಕ್ ಆನ್ ಯಾಮಿಶೋ ವ್ಲಾಗ್. ಇವತ್ತು ನಾವು ಸ್ಟಾರ್ಟ್ ಮಾಡ್ತಾ ಇರೋದು ಎಲ್ಲಿಗೆ ಅಂದರೆ ಫುಲ್ ಎಂಜಾಯ್ ಮಾಡೋಕ್ಕೆ ಅಂತಲೇ ಹೇಳ್ಬೋದು. ನಾನು ರೆಡಿಯಾಗಿ ಇವಾಗ ಹೊರಟ್ವಿ. ರೆಡಿ ಆಗೋದೆಲ್ಲ ವಿಡಿಯೋ ಮಾಡೋಕ್ಕಾಗಿಲ್ಲ. ಜಸ್ಟ್ ಹೋಗ್ತಾ ಇದ್ದೀವಿ ಕಣ್ಣೂರ್ ಅಮೇಜಿಂಗ್ ಪಾರ್ಕ್ ಅಂತ ಕೇಳಿದ್ದೀರಾ, ವಿಸ್ಮಯ ಅಮೇಜಿಂಗ್ ಪಾರ್ಕ್ ಅಂತ. ಅಲ್ಲಿ ಹೋಗ್ತಾ ಇರೋದು ಫುಲ್ ಎಂಜಾಯ್ಮೆಂಟ್ ಮಾಡಿ ಎಷ್ಟೆಲ್ಲ ಎಂಜಾಯ್ ಮಾಡೋಕ್ಕಾಗುತ್ತೆ ಅಂತ ಗೊತ್ತಿಲ್ಲ, ನೋಡೋಣ. ಅಲ್ಲಿ ಹೋಗಿ ವಿಸಿಟ್ ಮಾಡ್ತಾ ಇದ್ದೀವಿ. 750 ಏನೋ ಅಲ್ಲಿದು ರೇಟ್ ಬರುತ್ತೆ ಒಬ್ರು ಟಿಕೆಟಿಗೆ. ನೋಡೋಣ ಹೋಗಿ ಹೇಗೆ ಮಾಡ್ಬೋದು. ನೋಡಿ, ಎಂಟ್ರೆನ್ಸ್ ಅಲ್ಲಿ ನಾವು ತಲುಪಾಯ್ತು. ಇದೇ ವಿಸ್ಮಯ ಪಾರ್ಕ್. ನಾವು ಎಂಟ್ರೆನ್ಸ್ ಇಂದ ಹೊರಗಡೆ ಹೋಗ್ತಾ ಇದೀವಿ. ಫುಲ್ ಜನ ಇದ್ದಾರೆ ಅನ್ಸುತ್ತೆ, ಸಂಡೇ ಆಗಿರೋದ್ರಿಂದ ಜನಗಳಿದೆ ಅನ್ಸುತ್ತೆ, ರಶ್ ಇರ್ಬೋದಾ, ಚೆನ್ನಾಗಿರ್ಬೋದು. ನಾನು ಫಸ್ಟ್ ಟೈಮ್ ನಾನೆಲ್ಲ ಬರ್ತಾ ಇರೋದು, ಇದು ಸೆಕೆಂಡ್ ಟೈಮ್ ಬರ್ತಾ ಇದ್ದೀನಿ. ಕಾರ್ ಪಾರ್ಕಿಂಗ್ ಮಾಡಿ ಒಳಗಡೆ ವಿಸಿಟ್ ಮಾಡೋಣ. ಟಿಕೆಟ್ ತಗೋಬೇಕಲ್ವಾ. 11 o'clock to 6 o'clock ತನಕ ಇರುತ್ತೆ. ಇಲ್ಲಿ ತುಂಬಾನೇ ಎಂಜಾಯ್ ಮಾಡ್ಬೋದು. ನೋಡಿ, ಇವಾಗ ತುಂಬಾ ಜನ ವಿಸಿಟ್ ಮಾಡ್ತಿದ್ದಾರೆ. ಜಸ್ಟ್ ಎಂಟ್ರಿ ಆಗ್ತಾ ಇದ್ದೀವಿ. ನೋಡಿ, ಇದೆಲ್ಲ ಎಂಟ್ರೆನ್ಸ್. ಇದರಲ್ಲಿ ಟಿಕೆಟ್ ತಗೋಬೇಕು. ತುಂಬಾ ರಶ್ ಏನಿಲ್ಲ ಅನ್ಬೋದು, ಆದ್ರೆ ಟಿಕೆಟ್ ತಗೊಂಡು ಹೋಗಿದಾರ ಅಂತಾನೆ ಹೇಳಕ್ಕಾಗಲ್ಲ. ನಾವು ಸ್ವಲ್ಪ ಲೇಟ್ ಆಗ್ಬಿಟ್ಟು ನಮ್ದು ಟಿಕೆಟ್ ಎಲ್ಲ ತಗೊಂಡಾಯ್ತು. ನಂದು ನನ್ನ ಗಂಡನ್ ತಗೊಂಡಿದ್ದೀನಿ. ನನ್ನ ನಮ್ದು ನೋಡಿ ಎಲ್ಲ ತಗೊಂಡೋಗಿ ಇಡೋದು. ಆಫ್ಟರ್ನೂನ್ ನಾವು ವಾಟರ್ ಅಲ್ಲಿ ಆದ್ಮೇಲೆ ಮತ್ತೆ ಬಂದು ತಗೊಂಡು ಮಸಾಲೆ ಕೊಟ್ಟಿರ್ತಾರೆ. ನೋಡಿ, ಇಲ್ಲಿ ಪ್ರೈಸ್ ಹಾಕಿದ್ದಾರೆ. ಲೋಕಟ್ಟು ನಾನೊಬ್ಳೆ ರೈಡಲ್ಲಿ ಕುತ್ಕೊಂಡಿದ್ದು, ಯಾಕಂದ್ರೆ ಅದ್ರಲ್ಲಿ ನಮ್ಮ ಪಾಪನೆಲ್ಲ ಕೂರಕ್ಕಾಗಲ್ಲ. ನನ್ನ ಹಸ್ಬೆಂಡ್ ಮತ್ತೆ ನಮ್ಮ ಪಾಪ ಒಳ್ಳೆ ಇದ್ರು. ನಾನು ಕುತ್ಕೊಂಡೆ. ಇನ್ನು ನೆಕ್ಸ್ಟ್ ಕೆಳಗಡೆ ವಿಸಿಟ್ ಮಾಡ್ತಿದ್ವಿ. ಕೆಳಗಡೆ ಹೋಗೋ ಎಂಟ್ರೆನ್ಸ್. ಅಲ್ಲಿ ಹೋದ್ರೆ ಅದು ಫುಲ್ ರೈಡ್ ಇದೆ. ವಾಟರ್ ಎಲ್ಲ ಮೇಲ್ಗಡೆ ಇರೋದು, ಇದೆಲ್ಲ ಕೆಳಗಡೆ ಇರೋದು. ಇದು ನೋಡಿ, ಇದಂತೆ ಹೇಳೋದೇ ಬೇಡ, ಅಷ್ಟು ಭಯಾನಕವಾಗಿದೆ ಅಂತಾನೆ ಹೇಳ್ಬೋದು. ಫಸ್ಟ್ ಟೈಮ್ ಬಂದಾಗ ಕುತ್ಕೊಬಿಟ್ಟಿದ್ದೀನಿ. ನಾನು ಅನ್ಕೋಬಿಟ್ಟೆ ಕೆಳಗಡೆ ನಾನು ಬಿದ್ಬಿಡ್ತೀನಿ ಅಂತ. ಅಷ್ಟು ಡೇಂಜರ್ ಅಂತಾನೆ ಹೇಳ್ಬೋದು. ತುಂಬಾನೇ ಧೈರ್ಯ ಬೇಕು ಇದ್ರಲ್ಲಿ ಕೂರಕ್ಕಂತೂ. ನಾನಂತೂ ಈ ಸತಿ ಕೂರಲ್ಲಪ್ಪ. ನಾನಂತೂ ಓದಿದ್ದು ಕುತ್ಕೊಂಡು ಎದುರಿಗೆ ಆಗ್ತಿದೆ. ನೋಡಿ, ಯಾರಾದ್ರೂ ಈ ವಿಸ್ಮಯ ಪಾರ್ಕಿಗೆ ಬಂದಿದ್ದೀರಾ ಅಂತ ಕಮೆಂಟ್ ಹಾಕಿ, ಮತ್ತೆ ಇದ್ರಲ್ಲಿ ಟ್ರೈ ಮಾಡಿದ್ದೀರಾ, ಮತ್ತೆ ನಿಮಗೆ ಯಾವ ರೀತಿ ಆಗಿದೆ ಅಂತೆಲ್ಲ ಹೇಳಿ. ನೋಡಿ, ಹೆಂಗೆ ತಲೆ ಕೆಳಗಡೆ ಕಾಲ್ ಮೇಲ್ಗಡೆ ಫುಲ್ ತಿರುಗಿಸ್ತಾ ಇದೆ ಅಂದ್ರೆ ಯಪ್ಪ, ಕುತ್ಕೊಂಡೆ ಅಂತೂ ನನಗಂತೂ ಯಾವಾಗ ಸ್ಟಾಪ್ ಮಾಡ್ತಾರೆ ಅನ್ಕೋಬಿಟ್ಟೆ. ಅಷ್ಟೊಂದು ಹೆದರಿಕೆ ಆಗ್ಬಿಟ್ಟಿತ್ತು. ಇದ್ರಲ್ಲಿ ಕೂತ್ಕೊಳ್ಳೋದ್ರೆ ತುಂಬಾ ಟ್ರೈ ಮಾಡಿ, ಒಂದ್ಸತಿ ಟ್ರೈ ಮಾಡಬೇಕು. ನಾನು ಟ್ರೈ ಮಾಡಾಗಿದ್ದೆಲ್ಲ, ಇವಾಗ ಕೂರಲ್ಲ.
ನಾನಂತೂ ಆ ಕಡೆ ಈ ಕಡೆ ಹೋಗುವಾಗಂತೂ ಇದನ್ನ ನೋಡಿ ನೋಡಿ ವಿಡಿಯೋ ಮಾಡೋದು. ನನಗಂತೂ ಇದು ನೋಡುವಾಗಲೇ ಒಂದ್ಸತಿ ಕುತ್ಕೊಬಿಟ್ಟು ತುಂಬ ಹೆದರಿಕೆ ಆಗಿಬಿಟ್ಟಿದೆ. ನಾನಂತೂ ಇನ್ಮೇಲೆ ಕೂರೋದೇ ಇಲ್ಲ ಅನ್ಕೋಬಿಟ್ಟಿದ್ದೀನಿ. ನೋಡೋಣ. ಇಲ್ಲಂತೂ ಎಲ್ಲ ಕವರ್ ಮಾಡಾಗಿದೆ ಅಂತಾನೆ ಹೇಳ್ಬೋದು. ತುಂಬಾನೇ ಕವರ್ ಮಾಡಕ್ಕಾಗಿಲ್ಲ, ನಾವು ಬರುವಾಗ ಲೇಟ್ ಆಗ್ಬಿಟ್ಟಿತ್ತು. ಹಾಗಾಗಿ ಎಷ್ಟು ಕವರ್ ಮಾಡಕ್ಕಾಗಿದೆ ಅಷ್ಟು ಮಾಡಿದ್ವಿ. ಇವಾಗಂತೂ ತುಂಬಾನೇ ಹೊಟ್ಟೆ ಹಸಿತಾ ಇದೆ. ಮತ್ತೆ ಮೇಲೆ ಹೋಗ್ತಾ ಇದೀವಿ. ಮತ್ತೆ ಇಲ್ಲಿ ಹೋದ್ರೆ ಇಲ್ಲಿ ಹೋಟೆಲ್ ಇದೆ, ಇಲ್ಲಿ ಹೋಗಿ ಫುಡ್ ತಿನ್ಬೇಕು, ಬ್ಯಾಟಿಂಗ್ ಅಂತಾನೆ ಹೇಳ್ಬೋದು. ನೋಡಿ, ನನ್ನ ಹಸ್ಬೆಂಡ್ ಹೋಗಿ ತರಕ್ ಹೋಗಿದ್ದಾರೆ. ನಾವು ಬಿರಿಯಾನಿ ಆನ್ ಮಾಡಿದ್ದು. ಯಾವ ಬಿರಿಯಾನಿ ಅಂದ್ರೆ ಕೇರಳ ಸ್ಟೈಲ್ ಚಿಕನ್ ಬಿರಿಯಾನಿ. ಮತ್ತೆ ನಾವು ಟ್ರೈ ಮಾಡಕ್ ಹೋದ್ವಿ. ಫಸ್ಟ್ ಮೇಲ್ಗಡೆ ಇದು ಟ್ರೈ ಮಾಡಕ್ಕಿದೆ, ಆಮೇಲೆ ವಾಟರ್ಗೆ ಇಳಿತೀವಿ, ನೀರಿಗೆ ಇಳಿತೀವಿ. ಇದು ಯಾವ ರೈಡ್ ಅಂದ್ರೆ ಒಂದು ಟ್ರೈನ್ ತರ, ಮೇಲ್ಗಡೆಯಿಂದ ಟ್ರೈನ್ ಹೋಗೋದು, ಕೆಳಗಡೆ ಎಲ್ಲ ಇದು ಮೇಲ್ಗಡೆಯಿಂದ ಟ್ರೈನ್ ಹೋಗೋದು, ಬ್ರಿಡ್ಜ್ ತರ. ನೋಡಿ ಈ ರೀತಿ ಸ್ಟಾರ್ಟ್ ಆಗಿದೆ. ನೋಡಿ ಹೋಗ್ತಾ ಇದೀವಿ. ನಾನಂತೂ ಮುಂದೆ ಕುತ್ಕೊಂಡಿಲ್ಲ, ನಾನು ಹಿಂದೆ ಕುತ್ಕೊಬಿಟ್ಟೆ. ನನಗೆ ಇವಾಗ ಎಲ್ಲದ್ರಲ್ಲೂ ಟ್ರೈ ಮಾಡಿ ಗೊತ್ತಾಗಿದೆ ಯಾವ ತರ ಕುತ್ಕೋಬೇಕು ಅಂತ. ಮುಂದೆ ಕುತ್ಕೊಂಡ್ರೆ ನನಗಂತೂ ಬಿಡ್ತೀನಿ ಅಂತ ಅನ್ಸ್ಬಿಡ್ತಾ ಇದೆ. ಅಂದ್ರೆ ಕೆಳಗಡೆ ಜನಗಳಿದಾರ, ನಾವ್ ಹಿಂಗ್ ಮೇಲ್ಗಡೆ ಹೋಗ್ತಾ ಇರ್ತೀವಿ, ಎಲ್ಲಾದ್ರೂ ಅವ್ರ ತಲೆ ಮೇಲೆ ಬೀಳುತ್ತಾ, ನಾವು ಕೆಳಗಡೆ ಬಿಡ್ತೀವ ಅಂತ ಆ ತರ ಎಕ್ಸ್ಪೀರಿಯನ್ಸ್ ಇದೆ. ನೋಡಿ, ಫುಲ್ ರೌಂಡ್ ಹೊಡಿಯುತ್ತೆ. ಮೇಲ್ಗಡೆಯಿಂದ ಚೆನ್ನಾಗಿದೆ ನೋಡಕ್ಕೆ, ವ್ಯೂಸ್ ಅಂತೂ ಸಖತ್ತಾಗಿದೆ. ಇನ್ನು ವಾಟರ್ ಅಲ್ಲಂತೂ ತುಂಬಾ ಎಂಜಾಯ್ ಮಾಡಬಹುದು. ಆದ್ರೆ ಅದ್ರಲ್ಲಿ ವಿಡಿಯೋಸ್ ಮಾಡಕ್ ಆಗಲ್ಲ, ಅಂದ್ರೆ ಮಗು ಇದೆ, ಒಬ್ರು ಹೋಗಿ ಒಬ್ರು ಮಾಡೋದು. ಎಷ್ಟು ವಿಡಿಯೋಸ್ ಮಾಡಕ್ ಆಗುತ್ತೆ ಅಷ್ಟು ಮಾಡಿದ್ದೇನೆ. ಪ್ಲೀಸ್ ನೋಡಿ, ಫುಲ್ ವಿಡಿಯೋಸ್ ನೋಡಿ, ವಾಚ್ ಮಾಡಿ. ನಿಮಗೂ ಕೂಡ ಬರಕ್ಕೆ ತುಂಬಾ ಉಪಯೋಗ ಆಗುತ್ತೆ, ಸಖತ್ತಾಗಿರುತ್ತೆ. ಎಲ್ಲದರಲ್ಲೂ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಒಂದ್ಸತಿ ಅದ್ರ ಕೂತಿ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರುತ್ತೆ. ಬನ್ನಿ, ವಿಸಿಟ್ ಮಾಡಿ, ಕುತ್ಕೊಳ್ಳಿ. ನಾನು ಹೋದ್ ಸತಿ ಬಂದಾಗ ಇಲ್ಲೊಂದು ರೈಡ್ ಕ್ಲೋಸ್ ಆಗಿತ್ತು. ಆ ರೈಡ್ ಈ ಸತಿ ಓಪನ್ ಆಗಿದೆ. ಇತ್ತ ನೋಡಿ, ಇಲ್ಲಿ ಕಾಣಿಸ್ತಿದ್ಯಾ, ಇದು ಟ್ರೈನ್ ಇಂದ ನೀರುಗಡೆ ಬಂದು ಇಳಿಯೋದು, ಆ ತರ ರೈಡ್ ಸಖತ್ತಾಗಿದೆ. ಆ ತರ ಅಂತ ಕುತ್ಕೊಳ್ಳಬೇಕು. ನಮ್ಮ ಪಾಪನ ಹಸ್ಬೆಂಡ್ ಅಲ್ಲಿ ಇಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ. ನಾನು ವಿಡಿಯೋ ಮಾಡೋಣ, ಒಂದು ಸ್ವಲ್ಪ ಫೋನ್ ಇಟ್ಕೊಂಡು ಅಂತ ವಿಡಿಯೋಸ್ ಮಾಡ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ನನ್ನ ಟ್ರಿಪ್ ಬಂದಾಗ ಅವ್ರು ಫೋನ್ ಇಟ್ಕೊಡ್ತಾರೆ. ಆ ರೀತಿ ಎಷ್ಟಾಗುತ್ತೆ ಅಷ್ಟು ನಾನು ವಿಡಿಯೋಸ್ ಮಾಡಿದ್ದೀನಿ.
ಕನ್ನಡದಲ್ಲಿ ಏನಂತಾರೆ ಗೊತ್ತಿಲ್ಲ. ಇದು 3:30 ಒಂದ್ಸತಿ ಮತ್ತೆ 4:15 ಒಂದಿದೆ. ಅವಾಗೆಲ್ಲ ವಿಸಿಟ್ ಮಾಡ್ಬೋದು. ಇಲ್ಲ ನಮ್ದು ಮುಗೀತು, ತುಂಬಾ ವಿಡಿಯೋಸ್ ತಗೊಳಕ್ಕಾಗಿಲ್ಲ. ಮತ್ತೆ ಚೆನ್ನಾಗಿದೆ, ವಿಸಿಟ್ ಮಾಡಿ ಮಕ್ಕಳು ಕರ್ಕೊಂಡ್ಬಂದು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ವಿಸಿಟ್ ಮಾಡ್ಬೋದು. ತುಂಬ ಜನ ಇದ್ದಾರೆ. ಸಂಡೇ ಆಗಿರೋದ್ರಿಂದ ನಮ್ದೆಲ್ಲ ಮುಗೀತು. ಇನ್ನೆಲ್ಲ ಡ್ರೆಸ್ ಚೇಂಜ್ ಮಾಡ್ಕೊಂಡು ಇನ್ನು ಮನೆಗೆ ಹೋಗಬೇಕು. ನೆಕ್ಸ್ಟ್ ವ್ಲಾಗ್ ಬರ್ತೀನಿ. ಬಾಯ್.